ಚಿಕ್ಕಪ್ಪ ದೊಡ್ಡಪ್ಪ ಏನೇನು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಂಬಂಧಗಳ ವ್ಯವಸ್ಥೆಗಳಿದಾವೆ ಅವುಗಳೆಲ್ಲ ಪ್ರೀತಿಯ ಮಗುವಿಗೆ ಸಿಗಬೇಕು. ಈಗಿನ ವ್ಯವಸ್ಥೆಯಲ್ಲಿ ನಾವು ಅವೆಲ್ಲ ಕಾಣೆ ಆಗ್ತದೆ ಅನಿಸ್ತದೆ. ಓಕೆ, ಅದು ಸಿಗಬೇಕು. ಜೊತೆಗೆ ಆರೈಕೆ, ಮಗುವಿಗೆ ಏನ್ ಯಾವ ರೀತಿ ಆರೈಕೆಗಳನ್ನು ನಾವು ಮಾಡಬೇಕು ಅಂತ ಗೊತ್ತಿರಬೇಕು. ನಮಗೆ ಪೋಷಕರಾದವರಿಗೆ, ಶಿಕ್ಷಕರಾದವರಿಗೆ, ನಾವು ಪೋಷಕರು ಅಂತ ಶಿಕ್ಷಕರಾದವರು ನಾವು ಪೋಷಕರಾಗಿರ್ತೀವಿ. ಹಾಗಾಗಿ ಶಿಕ್ಷಕರು ಕೂಡ ಪೋಷಕರೊಂದಿಗೆ ಮಕ್ಕಳೊಂದಿಗೆ ನಾವು ಶಾಲೆಯೊಳಗೆ ವರ್ತನೆಯನ್ನು ಮಾಡಬೇಕು ಅಂತ ಅರ್ಥ. ಗಮನ ಹಾಗೂ ಆಹಾರ ಅನುಭವಗಳು ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಆ ಮಗುವಿಗೆ ಕೊಡ್ತಕ್ಕಂಥ ಆಹಾರಕ್ಕೆಲ್ಲ ಬಿಸಿ ಊಟದಲ್ಲಿ ಹೊಟ್ಟೆ ಮತ್ತೆ ಹಾಲು ಎಲ್ಲ ಬಂದಿದೆಯಲ್ಲ, ಅದೇ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು ಅಂತಂದೇಳಿ ಮನಸ್ಸನ್ನ ಅವರ ವೈಯಕ್ತಿಕ ನೆಲೆಯಲ್ಲಿ ಅರ್ಥೈಸಿಕೊಂಡು ಅವರೊಂದಿಗೆ ಒಡನಾಡುವುದು ಬಹಳ ಪ್ರಮುಖವಾದ ಅಂಶ. ಮಗುವಿಗೆ ಯಾವುದೋ ಒಂದು ಸಮಸ್ಯೆಯಿಂದ ಶಾಲೆಗೆ ಲೇಟಾಗಿ ಬರ್ತಾನೆ, ಆ ಮಗುವನ್ನು ನಾವು ಏನ್ ಸಮಸ್ಯೆ ಇದೆ ಅಂತಂದೇಳಿ ವೈಯಕ್ತಿಕವಾಗಿ ಆ ಮಗುವಿನ ಅದಕ್ಕೆ ಪ್ರೊಫೈಲ್ಸ್ ಅಂತ ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲೆಗಳಲ್ಲಿ. ಮಕ್ಕಳ ಒಂದು ಏನೊಂದು ಪ್ರೊಫೈಲ್ ಕೃಷಿ ಸಂಪುಟ ಅಂತ ವ್ಯವಸ್ಥೆಯೊಳಗೆ ಆ ಮಗುವಿನ ಎಲ್ಲ ವೈಯಕ್ತಿಕ ಹಿನ್ನೆಲೆಯನ್ನ ನೆಲೆಯನ್ನ ಅರ್ಥೈಸಿಕೊಂಡು ಅವರೊಂದಿಗೆ ಒಡನಾಡಬೇಕು. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆ ಮಗುವಿಗೆ ಮನೆಯಲ್ಲಿ ಏನೋ ಸಮಸ್ಯೆ ಇರ್ತದೆ, ಆ ಸಮಸ್ಯೆಯಿಂದ ಶಾಲೆಗೆ ಪದೇ ಪದೇ ಗೈರಾಗೋದು, ಲೇಟ್ ಆಗಿ ಬರೋದು, ಯಾವುದೋ ಒಂದು ಹೋಮ್ವರ್ಕ್ ಅನ್ನು ಮಾಡಿಕೊಂಡು ಬರದೇ ಇದ್ದಾಗ ಏನೋ ಇರ್ತದ. ಇಂಥವುಗಳನ್ನೆಲ್ಲ ನಾವು ಯಾವ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಆ ಮಗುವಿನ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಂಡು ಆ ಮಗುವನ್ನು ನಾವು ಟ್ರೀಟ್ ಮಾಡಬೇಕು ಅಂತ. ಎಸ್, ಮಕ್ಕಳಿಗೂ ಹಕ್ಕುಗಳಿವೆ, ಮಕ್ಕಳಿಗೂ ಕೂಡ ಹಕ್ಕುಗಳಿವೆ. ನಾನು ಹೇಳಿದಲ್ಲಾಗಲೇ ಕೇವಲ ಒಂದು ಸಬ್ ಹೆಸರನ್ನ, ತನ್ನ ಹೆಸರನ್ನ ತಾನೇ ಬದಲಾಯಿಸಿಕೊಳ್ತಕ್ಕಂಥ ಹಕ್ಕು ಕೂಡ ಇದೆ ಅಂತೆ. ನನಗೆ ಈ ಹೆಸರು ಇಷ್ಟ ಆಗ್ತಾ ಇಲ್ಲ ಅಂತ ಈಗ ಅನೇಕ ಐದಾಗುತ್ತೆ. ಬಟ್ ಮಕ್ಕಳಿಗೆ ಅದು ಏನಾದ್ರು ಅನಿಸ್ತಂದ್ರೆ ಆ ಮಗು ಹೋಗ್ಬೋದಂತೆ. ಸರ್, ನನಗೆ ಈ ಹೆಸರು ಇಷ್ಟ ಇಲ್ಲ ಅಂತ ತಂದೆ ತಾಯಿಗಳನ್ನು ಹಿಡ್ಕೊಂಡು ಯಾವುದೋ ಉದ್ದೇಶಿತ ತಂದೆ ತಾಯಿಗಳು ಆ ಹೆಸರನ್ನು ಇಟ್ಟಿರ್ತಾರೆ. ಅದು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಈ ಹೆಸರು ಇಷ್ಟ ಇಲ್ಲ, ಈ ಹೆಸರನ್ನು ನನಗೆ ಬದಲಾಯಿಸ್ರಿ ಅಂತ ಹೋಗ್ಬೋದಂತ, ಚೇಂಜ್ ಮಾಡಿಸ್ಕೋಬೋದಂತ. ಇನ್ನು ಅನೇಕ ಹಕ್ಕುಗಳಿದ್ದಾವೆ ಮಕ್ಕಳಿಗೆ. ಎಲ್ಲ ಮಕ್ಕಳೊಂದಿಗೆ ಭಾಗವಹಿಸ್ತಕ್ಕಂಥ ಹಕ್ಕಿದೆ. ಬಂದವರು ಮಕ್ಕಳ ವಿಶೇಷ ಮಾನವ ಹಕ್ಕುಗಳು, ವಿಶೇಷವಾಗಿರ್ತಕ್ಕಂಥ ಮಾನವ ಹಕ್ಕುಗಳು ಅಂದ್ರೆ ಮಗುವನ್ನ ಕೇಂದ್ರೀಕೃತ ಮಾಡಿಕೊಂಡು ಮಾನವ ಹಕ್ಕುಗಳನ್ನ ನಿರ್ಮಾಣ ಮಾಡಬೇಕು ಅಂತ. ವಿಶೇಷ ಮಾನವ ಹಕ್ಕುಗಳು ಮಗುವನ್ನ ನನ್ನ ಮಗುವನ್ನ ದೃಷ್ಟಿಯಲ್ಲಿ ಇಟ್ಕೋಬೇಕು. ನಾನು ದೊಡ್ಡವನಾದ್ಮೇಲೆ ನನಗೇನು ಸಿಕ್ಕಿಲ್ಲ ಅನ್ನೋದು ಮುಖ್ಯ ಅಲ್ಲ. ಮಕ್ಕಳಿಂದವಲ್ಲ, ಮಕ್ಕಳಿಗೆ ಏನು ಸಿಗ್ತಾ ಇಲ್ವಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ವಿಶೇಷ ಮಾನವ ಹಕ್ಕುಗಳನ್ನು ನಿರ್ಮಾಣ ಮಾಡಬೇಕು. UNCRC ಅದು 1989 ಮಕ್ಕಳ ಹಕ್ಕುಗಳ ಒಡಂಬಡಿಕೆ. ಅದು ನಮ್ಮ ದೇಶದವರು 11 ಡಿಸೆಂಬರ್ 1992 ಸಹಿ ಮಾಡಿದ್ದೀವಿ ಅಂದ್ರೆ ವಿಶ್ವಸಂಸ್ಥೆಯೊಳಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದರೂ ನಾವು ಏಡನ್ನು ಕೇಳಬೇಕಂದ್ರೆ, ಸಹಾಯಧನವನ್ನು ಕೇಳಬೇಕಂದ್ರೆ ಈ ಎಲ್ಲ ನೀವು ಒಡಂಬಡಿಕೆಗೆ ಸಹಿ ಹಾಕಿದ್ದೀರಿ, ಇವುಗಳನ್ನೆಲ್ಲ ಪೂರೈಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ವಿಶ್ವಸಂಸ್ಥೆ. UNRC ಅಂತ ಇರ್ತಾರಲ್ಲ ಈಗ, ಅದು ಪ್ರಶ್ನೆ ಮಾಡ್ತಾರೆ. ಮಕ್ಕಳ ಹಕ್ಕುಗಳು ಜಾತಿ, ಬಣ್ಣ, ಲಿಂಗ, ಭಾಷೆ, ಧರ್ಮ, ಅಭಿಪ್ರಾಯಗಳು, ಮೂಲಗಳು, ಸಂಪತ್ತು, ಜನ್ಮಸ್ಥಿತಿ ಅಥವಾ ಸಾಮರ್ಥ್ಯಗಳನ್ನು ಲೆಕ್ಕಿಸದೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ವ್ಯಕ್ತಿಗಳಿಗೆ ನೀಡಬೇಕಾದ ಕನಿಷ್ಠ ಅರ್ಹತೆಗಳು ಮತ್ತು ಸ್ವಾತಂತ್ರ್ಯಗಳಾಗಿವೆ ಹಾಗೂ ಎಲ್ಲೆಡೆ ಇರುವ ಎಲ್ಲ ಜನರಿಗೆ ಇದು ಅನ್ವಯವಾಗುತ್ತದೆ. ಮಕ್ಕಳ ಹಕ್ಕುಗಳು ಯಾವುದೇ ಜಾತಿಗೆ ವಿಶಿಷ್ಟವಾದ ಹಕ್ಕುಗಳು, ಯಾವುದೇ ಬಣ್ಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ವಿಶಿಷ್ಟ ಹಕ್ಕುಗಳು ಹಿಂಗೇನೇ ಇಲ್ಲ. ಮನುಷ್ಯ ಹ್ಯೂಮನ್ ಬೀಯಿಂಗ್ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಒಂದೇ ಆಗಿ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್ in the sight of, in the eyes of CRC United Nations of Children Rights and Council. ಮಕ್ಕಳು ಕೂಡ ಮಾನವರ ಒಂದು ಭಾಗನೇ ಅಲ್ವಾ. ಹಾಗಾಗಿ ಆ
ತನ್ನ ಅಭಿಪ್ರಾಯಕ್ಕೆ ಬೆಲೆ ಸಿಗಬೇಕು ಎಲ್ಲ ವ್ಯವಸ್ಥೆಗಳಿಗೆ. ಮೂಲಗಳು ಸಂಪತ್ತು ಜನ್ಮಸ್ಥಿತಿ, ಇದ್ರ ಮೇಲೆ ಯಾರು ಕೂಡ ಮಕ್ಕಳ ಹಕ್ಕುಗಳನ್ನು ನಾವು ಧಿಕ್ಕರಿಸೋದಿಲ್ಲ. ನಾನು ಇದನ್ನ ತುಂಬಾ ಬಿಡಿಯಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಜಾತಿ, ಬಣ್ಣ, ಲಿಂಗ, ಭಾಷೆ, ಧರ್ಮದ ಅಭಿಪ್ರಾಯಗಳ ಆಧಾರದ ಮೇಲೆ ಅನೇಕ ಹಕ್ಕುಗಳನ್ನು ಶತಮಾನಗಳಿಂದ ಕಸಿದುಕೊಳ್ಳಲಾಗಿದೆ ಪ್ರಪಂಚದ ಎಲ್ಲ ದೇಶಗಳಲ್ಲೂ, ನಾಟ್ ಓನ್ಲಿ ಭಾರತ. ಎಲ್ಲ ಆಧಾರಗಳ ಮೇಲೆ ಪ್ರಪಂಚದ ಕೆಲವೊಂದು ರಾಷ್ಟ್ರಗಳು ಕೆಲವೊಂದು ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಜಾರ್ಜ್ ಬೂಕರ್ ವಾಷಿಂಗ್ಟನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ, ಅಮೆರಿಕದ ಅಧ್ಯಕ್ಷ ಬಂದು ತಾನು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಯನ್ನು ನೋಡಲೇಬೇಕು ಅಂತ ಹೇಳಿ ಮನಸ್ಸಿಟ್ಟುಕೊಂಡು ಚಿಕ್ಕ ಮಗುವಾಗಿದ್ದಾಗ, ತನಗೆ ಶಾಲಾ ವ್ಯವಸ್ಥೆಯಲ್ಲಿ ಶಿಕ್ಷಣ ಸಿಗದೇ ಇದ್ದಾಗ ಎಲ್ಲೋ ನಡ್ಕೊಂತ ಹೋಗಿ ಎಲ್ಲೋ ಶಿಕ್ಷಣ ಸಂಸ್ಥೆಯಲ್ಲಿ ಕಸ ಹೊಡೆಯುವನಾಗಿ ಕೆಲಸಕ್ಕೆ ಸೇರಿಕೊಂಡು ಹೊರಗಿನಿಂದಲೇ ಪಾಠವನ್ನು ಕಲಿತು ಅದ್ಭುತ ಶಿಕ್ಷಣ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಜಾರ್ಜ್ ಬೂಕರ್ ವಾಷಿಂಗ್ಟನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಚಿಕ್ಕ ಮಗುವಾಗಿದ್ದಾಗ ಅನುಭವಿಸಿರ್ತಕ್ಕಂಥ ಒಂದು ನೋವು, ಅದು ತನ್ನನ್ನ ತುಂಬಾ ವಿಚಲಿತಗೊಳಿಸಿಬಿಡುತ್ತೆ. ಹಾಗಾಗಿ ಸುಮ್ಮನೆ ನಡ್ಕೊಂಡು ಹೋಗಿದ್ದಂಥವು ಎಲ್ಲಿ ಸಿಗ್ಬೇಕು ಶಾಲೆ ಅಂತ ಮಕ್ಕಳು ಆಡ್ತಾ ಇರ್ಬೇಕು. ಸುಮ್ಮನೆ ನಡ್ಕೊಂತ ಹೋದ ದಾರಿ ನಡ್ಕೊಂತ ಹೋದ ತುಂಬಾ ದೂರ ಹೋಗಿದ್ದು ಒಂದು ಶಾಲೆ ಅಂತ ಅವ್ನಿಗೆ ಅನಿಸ್ತೈತಿ. ಈಗ ಇಲ್ಲಿ ಹೋಗೋದು ತಡಿ ಕರ್ಕೊತಾನೆ, ಗೇಟ್ ಕೀಪರ್ ಬಿಡೋದಿಲ್ಲ. ಮೊದಲಿಗೆ ಆಮೇಲೆ ಒಳಗಡೆ ಹೋಗ್ತಾನೆ. ಏನಂತ ನಾವಿಲ್ಲಿ ಕೆಲಸ ಮಾಡ್ಬೇಕು, ಏನ್ ಕೆಲಸ, ಕಸ ಹೊಡೆಯೋದು ಅಂತಾನೆ. ಕಸ ಹೊಡೆದು ಎಲ್ಲ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ನಡೆಸ್ಕೊತಾನೆ. ಮಾಡ್ಕೊಂಡು ಎಷ್ಟು ಬಡಿ ಅಂದ್ರೆ ಶಾಲೆಯಲ್ಲಿ ಅವನೇ ಕಸ ಹೊಡೆಯುವನಾಗಿ ಕೆಲಸಕ್ಕೆ ಸೇರ್ಬೇಕು ಅಂತ ಎಲ್ಲ ಶಾಲಾ ಆಡಳಿತ ವ್ಯವಸ್ಥೆ ಅವನನ್ನ ಶಿಫಾರಸು ಮಾಡಿ ಅವನು ಕಸ ಹೊಡೆಯುವನಾಗಿ ತಗೊಳ್ತಾನೆ. ಅವಾಗ ಅವನು ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಇಡೀ ಅಮೆರಿಕದ ಅಧ್ಯಕ್ಷ ಬಂದು ಆ ಶಾಲೆಯನ್ನ ವಿಸಿಟ್ ಮಾಡ್ತಾನೆ. ಜಾರ್ಜ್ ಬೂಕರ್ ವಾಷಿಂಗ್ಟನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ. ಇದು ಎಲ್ಲ ಕಾರಣ ಆಗಿದ್ದು ಜಾತಿ, ಬಣ್ಣ, ಲಿಂಗ, ಭಾಷೆ, ಧರ್ಮ, ಅಭಿಪ್ರಾಯ ಇವೆಲ್ಲ ವಿಭಿನ್ನವಾಗಿ ಟ್ರೀಟ್ ಮಾಡಿದ್ರಿಂದ ಅಥವಾ ಸಾಮರ್ಥ್ಯಗಳಲ್ಲಿ ಲೆಕ್ಕಿಸಿದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ವ್ಯಕ್ತಿಗಳಿಗೆ ನೀಡಬೇಕಾದ ಕನಿಷ್ಠ ಅಗತ್ಯಗಳು ಮತ್ತು ಸ್ವಾತಂತ್ರ್ಯಗಳಾಗಿವೆ. ಈಗೆಲ್ಲರಿರುವ ಜನರಿಗೆ ಇದು ಅನ್ವಯಿಸುತ್ತದೆ. ಯಾರಿಗೂ ಕೂಡ ಇದ್ರ ಮೇಲೆ ನಾವು ಮೇಲು ಕೀಳು, ಹುಚ್ಚ, ನೀಚ, ಬಡವ, ಬಲ್ಲಿದ ಅವನ್ ಯಾವುದು ಕೂಡ ಇಲ್ಲಿ ಪರಿಗಣನೆಗೆ ತಗೊಳ್ಳಂಗಿಲ್ಲ. ನೆಕ್ಸ್ಟ್ ನಾನು ಹೇಳಿದ್ದೇನೆ ಈಗ ಪ್ಯಾಲೆಸ್ಟೈನು ಮತ್ತು ಇಸ್ರೇಲ್ ಮಧ್ಯೆ ಆ ಮಕ್ಕಳಿಗೆ ಬದುಕುವ ಹಕ್ಕನ್ನು ನಾವು ಕಸ್ಕೊಂಡಿದ್ದೀವಿ. ನಾವು ಅಂದ್ರೆ ಮನುಷ್ಯರು. ಯಾಕಂದಾಗಿದವಂದ್ರೆ ಅಲ್ಲಿರ್ತಕ್ಕಂಥ ಜನಗಳ ಮನಸ್ಸಿನಲ್ಲಿ ಯುದ್ಧಗಳು ಯಾವಾಗಲೂ ನಡೀತಾ ಇದಾವೆ. ಮನಸ್ಸಿನಲ್ಲಿ ಯುದ್ಧಗಳು, ಮನಸ್ಸಿನಲ್ಲಿ ನಡೆಯುವ ಯುದ್ಧಗಳನ್ನ ಯಾರು ಕೂಡ ಸ್ಟಾಪ್ ಮಾಡಕ್ಕಾಗಲ್ಲ. ಅವರೇ ಸ್ಟಾಪ್ ಮಾಡಬೇಕು. ಯಾವ ಮನುಷ್ಯರ ಮನಸ್ಸುಗಳಲ್ಲಿ ಯುದ್ಧಗಳು ಪ್ರಾರಂಭವಾದವೋ ಅದೇ ಮನುಷ್ಯರ ಮನಸ್ಸುಗಳಲ್ಲಿ ಆ ಶಾಂತಿ ಮತ್ತು ನೆಮ್ಮದಿ ನೆಲೆಸುವ ಆದಾಗ ಮಾತ್ರ ಪ್ರಪಂಚ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಆ ಮನುಷ್ಯರ ಮನಸ್ಸುಗಳು ಯಾವ ಮನಸ್ಸುಗಳು, ವಿದ್ಯಾರ್ಥಿ ಮಕ್ಕಳು, ಇವರು ಬಂಧು ಬಳಗ ಯಾವೂ ಇಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಯುದ್ಧಗಳು ನಡೀತಾ ಇದ್ದಾವೆ. ಮನಸ್ಸಿನಲ್ಲಿ ನಡೀತಕ್ಕಂಥ ಯುದ್ಧ ನಾನು ಮನಸ್ಸಿನಲ್ಲಿ ನನ್ನ ಮನಸ್ಸಿನಾಗ ಏನು ಯುದ್ಧ ನಡೀತದೆ ಅದನ್ನ ನಾನೇ ಸ್ಟಾಪ್ ಮಾಡ್ಬೋದು, ಬೇರೆಯವ್ರು ಸ್ಟಾಪ್ ಮಾಡೋಂಗಿಲ್ಲ. ಎಲ್ಲ ಯುದ್ಧಗಳು ಸ್ಟಾಪ್ ಆಗ್ತವೆ. ನನ್ನ ಮನಸ್ಸಿನಲ್ಲಿ ನಡೆಯುವ ಯುದ್ಧಗಳು ಅವು ಸ್ಟಾಪ್ ಆದ್ರೆ ಅವಾಗ ಅವೆಲ್ಲ ಸ್ಟಾಪ್ ಆಗ್ತವೆ. ನನ್ನ ಮನಸ್ಸಿನಲ್ಲಿ ಯುದ್ಧಗಳನ್ನು ನಾನು ಸ್ಟಾಪ್ ಮಾಡಲ್ಲ. ಇವೆಲ್ಲವೂ ನಡೆಯಲ್ಲ. ನಿನ್ನ ಮನಸ್ಸಿನಲ್ಲಿ ನಿನ್ನ ಮನಸ್ಸಿನಲ್ಲಿ ಆ ಯುದ್ಧವನ್ನು ಸ್ಟಾಪ್ ಮಾಡೋ ಅಂತ ಪ್ರಪಂಚದಲ್ಲಿ ಇರ್ತದೆ. ಎಸ್, ರಕ್ಷಣೆಯ ಹಕ್ಕುಗಳು. ಮಕ್ಕಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಏನೇ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಲ್ವ, ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ನಾವು SDMC ಅಂತಂದೇಳಿ ಹೆಂಗ್ ಮಾಡ್ಕೊತೀವಿ, ನಮ್ಮ ವ್ಯವಸ್ಥೆ ನಾವು ದೊಡ್ಡವರ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಳ್ಳಿಕ್ಕೆ ಅದನ್ನ ಮಕ್ಕಳ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕಂದ್ರೆ ರಕ್ಷಣಾ ಘಟಕಗಳು, ಮಕ್ಕಳ ರಕ್ಷಣಾ ಘಟಕಗಳಿರಬೇಕು. ರಕ್ಷಣೆ ಹಕ್ಕು ಇದೆ ಆ ಮಗುವಿಗೆ. ನೆಕ್ಸ್ಟ್ ವಿಕಾಸ ಹೊಂದುವ ಹಕ್ಕು. ಆ ಮಗು ವಿಕಾಸ ಹೊಂದಲಿಕ್ಕೆ ಏನೇನು ಬೇಕೋ ಆ ಎಲ್ಲ ವರ್ಷಗಳನ್ನ ಬೌದ್ಧಿಕವಾಗಿ, ಮಾನಸಿಕವಾಗಿ ನಾವು ಮಾಡಲೇಬೇಕು. ನಾವು ಸರ್ಕಾರದ ಒಂದು ಭಾಗ ಅದನ್ನ ಮಾಡಬೇಕು. ಭಾಗವಹಿಸ್ತಕ್ಕಂಥ ಹಕ್ಕು. ಇದು ಯಾಕೆ ಭಾಗವಹಿಸುವ ಹಕ್ಕು ಸ್ವಲ್ಪ ಹೇಳ್ತೀನಿ. ನಾವು ಯಾವುದಾದ್ರೂ ಕಾರಣಕ್ಕೆ ಮಕ್ಕಳನ್ನು ನಾವು ಕೆಲವೊಂದು ಸಹಪಾಠ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಬಿಡೋದಿಲ್ಲ. ಮಗು ಅಂಗವಿಕಲ ಇದೆ, ಅವನಿಗೆ ನಡೆಯಕ್ಕೆ ಬರಲ್ಲ ಅಂತಂದ್ರೆ
ನಾವೇನ್ ಮಾಡ್ತೀವಿ ಅಂದ್ರೆ ಆ ಮಗುವಿಗೆ ಆ ಹಕ್ಕನ್ನ ಕಸ್ಕೊಳ್ತಾ ಇದೀವಿ ಅಂತ ಅರ್ಥ. ಮತ್ತೆ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಮಗುವಿನ ಒಂದು ಭಾಗವಹಿಸುವಿಕೆಯ ಅರ್ಥವಂತಿಕೆ ಬರ್ಬೇಕಂದ್ರೆ ಆ ತರದ ಕೆಲವೊಂದು ಚಟುವಟಿಕೆಗಳು ಆ ಮಗುವಿಗಾಗಿದೆ ಅಂತ ಚಟುವಟಿಕೆಗಳನ್ನು ಮಾಡಬೇಕು ಅಂತ ನೆಕ್ಸ್ಟ್